ಚಾಕ್ನ ಬಿಸಿ ಬಿಸಿ ಚಾಕ್ನ ರೆಡಿ ಆಗೈತೆ. ಕಿಡ್ನಿ, ಹಾ ಹಾ, ಬೀಜ, ಹಾ ಹಾ, ಚಾಕ್ನ ಬೇಯಿಸ್ತವ್ರೆ. ಕೈಮಾ ವಡೆ ರೆಡಿ ಆಯ್ತು ಗೈಸ್. ಸ್ವಲ್ಪ ಖಾರ ಹೋಯ್ತು ನಂಗೆ. ಓಡೋಗ್ ನೀರ್ ಬಾಟ್ಲೆಲ್ಲ ಎತ್ಕೊ ಹೊಡ್ಬೋದ. ಓವರ್ ಆಲ್ ಟೇಸ್ಟ್ ಹೆಂಗ್ ಅನ್ಸ್ತಾ ಇದೆ ಗೊಬ್ಬರ? ಇನ್ನೊಂದ್ ಸ್ವಲ್ಪ ಚರ್ಬಿ ಹಾಕಿದ್ರು. ಅಲ್ಲ ಚಾಕ್ನ 100 ರೂಪಾಯಿ ಫಿಕ್ಸ್. ಒಬ್ರಿಗೆ ಇವಾಗ ಬೀಜ ಕಟ್ ಮಾಡ್ತಾವ್ರೆ. ನನ್ಗಲ್ಲ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಕೋಬ್ರಾ ಇವತ್ತು ಗೈಸ್ ಏನಂತಂದ್ರೆ, ನಾನು ಕೋಬ್ರಾ ಏನೇನೋ ತಿಂದಿದೀವಿ, ಎಲ್ಲೆಲ್ಲೋ ತಿಂದಿದೀವಿ. ಆದ್ರೆ ಚನ್ನಪಟ್ಟಣದಲ್ಲಿ ತುಂಬಾನೇ ಫೇಮಸ್ ಏನ್ ಹೇಳೋ? ಕುರಿ ಚಾಕ್ನ. ಕುರಿ ಚಾಕ್ನ. ಚನ್ನಪಟ್ಟಣ ಕುರಿ ಚಾಕ್ನನೇ ಕೋಬ್ರಾ ತಿಂದಿಲ್ಲ. ಅದಕ್ಕೆ ನಾನಿವತ್ತು ಕೋಬ್ರನ್ನ ಚನ್ನಪಟ್ಟಣದ ಕುರಿ ಚಾಕ್ನ ತಿನ್ಸ್ಬಿಟ್ಟು ಅವನ್ಗೆ ಸ್ಯಾಟಿಸ್ಫೈ ಆಯ್ತಾ ಇಲ್ವಾ ಅಂತ ಕೇಳ್ತೀನಿ. ನೋಡೋಣ ಕೋಬ್ರನ್ಗೆ ಫೇಮಸ್ ಚನ್ನಪಟ್ಟಣ ಕುರಿ ಚಾಕ್ನ ಸ್ಯಾಟಿಸ್ಫೈ ಆಗ್ತಾನೆ ಇಲ್ವಾ ಅಂತ. ತಿಂದಿದ್ಯಾ ಕೋಬ್ರಾ ಯಾವಾಗಾರು? ತಿಂದೇ ಇಲ್ವಾ? ಟೈಮ್ ತಿಂದಿದ್ದೀನಿ. ಎಲ್ಲಿ, ಯಾವಾಗ? ನಾನು ಕಾಂಪಿಟೇಷನ್ ಟೈಮ್ ಅಲ್ಲಿ ಹೀಟ್ ಮಾಡ್ಬಿಟ್ಟಿದೆ. ಮದ್ದೂರ್ ಜಿಮ್ ಅಲ್ಲಿ ಓಪನ್ ಆಗಿತ್ತು. ಓಪನಿಂಗ್ ಟೈಮ್ ಅಲ್ಲಿ ಅಲ್ಲೆಲ್ಲ ಪೋಸಿಂಗ್ ಮಾಡ್ಬಿಟ್ಟು ವಾಪಸ್ ರಿಟರ್ನ್ ಮನೆಗ್ ಬರ್ಬೇಕಾದ್ರೆ ಒಂದು 8-8:30 ಆಯ್ತು. ಎಲ್ಲಿ ಚನ್ನಪಟ್ಟಣದಲ್ಲೇ ತಿಂದಿದ್ದೆ. ಅದೇ ಫಸ್ಟ್ ಟೈಮ್ ತಿಂದಿದ್ ನಾನು. ಅಷ್ಟೇ ನಂಗೆ ಇದಾಗಿರಲ್ಲ. ಲಿವರ್ ವರ್ಷ ಆಯ್ತಾ? ಒಂದ್ ವರ್ಷ ಕಣ ಕರೆಕ್ಟ್ ಆಗಿ. ಗೈಸ್, ಕೋಬ್ರಾ 1 ವರ್ಷದ ಹಿಂದೆ ತಿಂದವನೆ, ಬಟ್ ನನ್ ಜೊತೆ ಯಾವತ್ತೂ ತಿಂದಿಲ್ಲ. ಬನ್ನಿ ಇವತ್ತು ಹೋಗ್ಬಿಟ್ಟು ಕೋಬ್ರನ್ಗೆ ಚನ್ನಪಟ್ಟಣ ಕುರಿ ಚಾಕ್ನ, ಇದು ಏನು ಕುರಿದು ಬೀಜ ಗುಡ್ದ ಅದೇನೆ ನಾನು ಲಾಸ್ಟ್ ಟೈಮ್ ತಿಂದಿದ್ದು. ಎಲ್ಲಾನು ಮಿಕ್ಸ್ ಹಾಕ್ಸ್ಬಿಟ್ಟು ಗೋಬ್ರನ್ಗೆ ಒಳ್ಳೆ ಬಿಸಿ ಬಿಸಿ ಚಾಕ್ನ ತಿನ್ಸೋಣ. ಸ್ಯಾಟಿಸ್ಫೈ ಆಗ್ತಾನ ನೋಡೋಣ. ಕಟಿಂಗ್ ಮಾಡಿಸ್ತೀನಿ ಅಂದೆ ಕೋಬ್ರಾ? ಕಡಿಂಗ್ ಮಾಡಿಸ್ತೀನಿ ಅಂದೆ ಕಣ. ಯಾಕೋ ಒಂಥರ ಬೇಜಾರೇ ಆಗ್ಬಿಡುತ್ತೆ. ಕಡಿಂಗ್ ಮಾಡಿಸ್ತೇ ಬಿಡುದು ಅನ್ಸ್ಬಿಡುತ್ತೆ. ಯಾವತ್ ನೀನ್ ಯಾವ ತರ ಖುಷಿಗೆ ಇದ್ದಾಗ ಒಂದ್ ದಿನ ಫೋನ್ ಮಾಡೋ. ಖುಷಿಯಾಗಿದ್ದಾಗ ಹೆಂಗಿರ್ತೀಯ ಅಂತ ನಾನು ಒಂದ್ಸಲಿ ನೋಡ್ತೀನಿ. ನಂದು ಖುಷಿಯಾಗಿದ್ದಾಗ ಬೇಜಾರಿದ್ದಾಗ ಎಲ್ಲ ಒಂದೇ ತರ ಇರ್ತೀವಿ ನಾವು. ಖುಷಿಯಾಗಿದ್ದಾಗ ಏನಂದ್ರೆ ಆರಾಮಾಗೆ ಚಿಲ್ ಮಾಡ್ಕೊಂಡು ನಗ್ತಾ ಇನ್ನೊಂದ್ ಸ್ವಲ್ಪ ಸ್ಪೋರ್ಟಿ ಆಗಿರ್ತಾವ. ಇಲ್ಲ ಮತ್ತೆ ಇಲ್ಲಿ ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟ್ಲು. ಇಲ್ಲೇ ಚನ್ನಪಟ್ಟಣದಲ್ಲಿ ಹುಟ್ಬಿಟ್ಟ? ಚನ್ನಪಟ್ಟಣದಲ್ಲೇ. ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದ ನೀನು? ಅದಕ್ಕೆ ಇಷ್ಟು ಬ್ರೈಟ್ ಆಗಿದೀಯಾ? ಸರಿ ಮಗ. ಗೈಸ್, ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿರೋ ಕೋಬ್ರನ್ಗೆ ಚನ್ನಪಟ್ಟಣ ಕುರಿ ಚಾಕ್ನ ತಿನ್ಸೋಣ ಬನ್ನಿ. ಗೈಸ್, ಇವತ್ತು ಕೋಬ್ರಾ 3 ಚಾನೆಲ್ ಅಲ್ಲಿ ಬಂದಿದ್ದಾನೆ. ಗೌತಮ್ ಚಾನೆಲ್ ಅಲ್ಲಿ ಡೇರ್ ಚಾಲೆಂಜು, ಇವನ್ ಚಾನೆಲ್ ಅಲ್ಲಿ ಕಬ್ನ ಕುಡಿಯೋ ಚಾಲೆಂಜು, ನಮ್ದ್ರಲ್ಲಿ ಎಂಪೈರ್ ಫಸ್ಟ್ ಕಾಪಿ ಇದೆ ಊಟ ಮಾಡಿರೋದು. ನೀವು ನೋಡೋರ್ ಅನ್ಕೋತಿರ್ತೀರ ಕೋಬ್ರಾ ಏನ್ ಮಂಚನ, ಯಾರಿ ಒಯ್ದ, ಎಲ್ಲಾ ಕಡೆ ಹೋಯ್ತೇನೆ, ತಿಂತೇನೆ, ಮನಿಕೋತಾನೆ. ಏನ್ ನಾನು ಹಂಗೊಂದು ಗೌತಮ್ಗೆ ಚೇಂಜ್ ಮಾಡೋ ಟೈಮಿಂಗ್ಸ್ ನ ಬ್ಯಾರೆ ದಿನ ಹಾಕೋ ಅಂದ್ರೆ ನಾನು ಏನೋ ಮಾಡ್ಲಿ ನಂಗೆ ಇದೇ ಟೈಮಿಂಗ್ಸ್ ಕೊಡೋ ಅಂತಾನೆ. ಅವನು ಒಂದಿನ ಬುಧವಾರ ಹಾಕ್ತೀನಿ ಅಂತಾನೆ, ಒಂದಿನ ಶುಕ್ರವಾರ ಹಾಕ್ತಾ, ಒಂದಿನ ಶನಿವಾರ ಹಾಕ್ತಾ. ನಾನು ಹೊಸಿ ಟ್ರೈ ಮಾಡ್ಬಿಟ್ಟೆ. ನಾನು ಶುಕ್ರವಾರ ಹಾಕ್ಬೇಕಾಯ್ತು, ನಂಗೆ ಎಲ್ಲೆಲ್ಲ ಹೋಗ್ಬಿಟ್ಟಿದೆ, ಹಾಕಕ್ ಟೈಮ್ ಇಲ್ಲ ಅಂದ್ಬಿಟ್ಟು ಇವತ್ತು ಹಾಕ್ತೆ. ಒಂದು ತಪ್ಪಿದೆ. 3 ಚಾನೆಲ್ ಅಲ್ಲೂ ಕೋಬ್ರಾ ಮಿಂಚ್ತಿದ. 3 ವಿಡಿಯೋದಲ್ಲೂ ಖುಷಿ ಆಗುತ್ತೆ ನನಗೂ ಒಂಥರ. ನೋಡೋರ್ ಭಯ ಆಗುತ್ತೆ. 3 ಚಾನೆಲ್ ನಾನು ಒಬ್ನೇ ಬರ್ತೀನಲ್ಲ, ಅದಕ್ಕೆ ನಿನ್ ತೆಗೆದ್ರು ನಾನೇ, ನನ್ ತೆಗೆದ್ರು ನಾನೇ, ಅವನ್ ತೆಗೆದ್ರು ನಾನೇ, ಎಲ್ಲೆಲ್ಲೂ ನಾನೇ ಅಂತ ರಾಜ್ಕುಮಾರ್ದು ಅದೇ ಮಿರರ್ ಮುಂದೆ ನಿಂತ್ಕೊಂಡು ಹೇಳ್ತಾರಲ್ಲ, ಹಂಗೆ ನಾನು ಯಾವ ಚಾನೆಲ್ ಅಲ್ಲೂ ನಾನೇ ಈಗ ಎಲ್ಲೆಲ್ಲೂ ಕೋಬ್ರಾ. ಗೈಸ್, ನಾವ್ ಇವಾಗ ಚನ್ನಪಟ್ಟಣ ಚಾಕ್ನ ಅಂಗಡಿ ಬಂದ್ವಾ? ಕೋಬ್ರಾ ರೆಡಿನಾ? ರೆಡಿ. ಶ್ರೀ ಮಧುರಮ್ಮ ಕುರಿ ಚಾಕ್ನಾಗ್ ಬಂದಿದೀವಿ ಗೈಸ್. ಕೋಬ್ರಾ ಇವಾಗ ಕೋಬ್ರಾ ಯಾವ್ದಾವ್ದು ಐಟಮ್ ಬೇಕು ಅಂತ ಚೂಸ್ ಮಾಡೋಣ. ಬಂದೆ ನಾನು ಗೋಬ್ರಾ ಅಲ್ಲಿ KFC ಅಲ್ಲೆಲ್ಲ ಇವತ್ತು ನೋಡಿ ನೀವೇ ಸಿಕ್ಬಿಟ್ರಿ ನನಗೆ. ನೋಡ್ತೀರಾ ವಿಡಿಯೋಸ್? ಥ್ಯಾಂಕ್ ಯು. ಬರ್ತೀವಿ ಗೈಸ್. ಕೋಬ್ರನ್ಗೆ ಏನೇನ್ ಬೇಕು ಅಂತ ಚೂಸ್ ಮಾಡ್ಲಿ. ಕೋಬ್ರಾ ಯಾವ್ಯಾವ ಐಟಮ್ ಬೇಕು ಅಂತ ಚೂಸ್ ಮಾಡು ಅಣ್ಣ. ಏನೇನು ಅಂತ ಹೇಳ್ಬಿಡೋಣ ಒಂದ್ಸತಿ ಇವನಿಗೆ. ಏನಣ್ಣ? ಕಿಡ್ನಿ, ಬೀಜ, ಇಷ್ಟೊಂದು ಮಿಕ್ಸ್ ಹಾಕೋಣ. ಎಲ್ಲಾನು ಮಿಕ್ಸ್ ಎಲ್ಲ ಒಂದೊಂದ್ ಪೀಸ್ ಹಾಕೋಬ್ರಾ. ಇವತ್ತಿನ ವಿಡಿಯೋ 1 hour ಮುಂಚೆ ಹಾಕಿರೋದು. ಚೆನ್ನಾಗಿರುತ್ತೆ ಅಣ್ಣ ವಿಡಿಯೋಸ್, ನೋಡ್ತಿರೋದ್ ಲೈನ್. ಥ್ಯಾಂಕ್ ಯು ಅಣ್ಣ. ಗೈಸ್, ಎಲ್ಲ ಒಂದೊಂದು ಐಟಮ್ ಹಾಕ್ಸಿದೀವಿ. ಎಷ್ಟು ಬರ್ತೇವಣ್ಣ? ಅರ್ಧ ಕೆಜಿ ಬಂದೈತೆ. ಏನೇನೈತೆ ಗೊತ್ತಾ? ಒಂದು ಬೀಜ, ಲಿವರ್, ಕಿಡ್ನಿ,
ಇನ್ನೊಂದು ಏನಣ್ಣ ಅದು ಆಲ್ಟೋ ಆಲ್ಟೋ. ಆಲ್ಟೋ ಯಾವ್ದು ಇದ್ರಲ್ಲಿ? ಇದು ಗೈಸ್ ಕುರಿದು ಆಲ್ಟ್ ಅದು. ಈಗ ಕೈಮನ ಹಾಕ್ತಾರೆ ಗೈಸ್. ನಾವು ಲಾಸ್ಟ್ ಟೈಮ್ ತಿಂದಿದಾಗ ಕೈಮಾ ಸಕ್ಕತ್ ಇಷ್ಟ ಆಗಿತ್ತು ನಮ್ಗೆ. ಕಟ್ ಮಾಡ್ತಾರೆ, ನೀನ್ ಹಂಗೆ ತಿನ್ಬಿಡ್ತೀವಿ ಹಸಿದೆ. ಹಾ. ಇಲ್ಲಿ ಇನ್ನೊಂದ್ ಖುಷಿ ವಿಚಾರ ಏನ್ ಗೊತ್ತಾ, ನಮ್ಮ ಅಣ್ಣ ಅಪ್ಪಟ ಡಿ ಬಾಸ್ ಅಭಿಮಾನಿ. ನೋಡ್ ಬ್ಯಾನರ್ ಗೊತ್ತು. ನೋಡ ಅತ್ತೆ ಕಡೆ ಹೇಳೋದು ನಮ್ ಡಿ ಬಾಸ್ ಅಂತ, ಸುಮ್ನೆ ಹೇಳಲ್ಲ. ಗೈಸ್ ನೋಡಿ, ಫಿಲಮ್ಗಳ ಫ್ರೀ ಕೊಟ್ಟಿರಿ ತಾನೇ ಆಗ ಡೆವಿಲ್ ಮೂವಿ ಇದ್ದಾಗ. 8 ಟಿಕೆಟ್ ಫ್ರೀ, 1 kg ಫ್ರೀ. ಫಿಲಮ್ ಡೆವಿಲ್ ಫಿಲಮ್ಗೆ 1 kg ತಗ ಅರ್ಧ kg ಫ್ರೀ, ಅರ್ಧ kg ತಗ 1/4 kg ಫ್ರೀ. ಡೆವಿಲ್ ರಿಲೀಸ್ ಆದಾಗ 1 kg ತಗೊಂಡ್ರೆ ಟಿಕೆಟ್ ತೋರ್ಸಿದ್ರೆ 5 ಟಿಕೆಟ್ ತೋರ್ಸಿದ್ರೆ 1 kg ತಗ 1 kg ಫ್ರೀ ಕೊಟ್ಟಿದೆ ಡೆವಿಲ್ ಮೂವಿ ರಿಲೀಸ್ ಆದಾಗ. ಹಿಂಗೆ ನೀನು ಕೊಡು ಫ್ರೀ ಆಗಿ ಕೊಬ್ರ. ನಾನು ನೆಕ್ಸ್ಟ್ ನಮ್ ಬಾಸ್ ಫಿಲಂ ಬರ್ಲಿ ಪಕ್ಕ ಕೊಡ್ತೀನಿ. ನೋಡ್ತೀನಿ, ಏನಾರ ಒಂದು ಕೊಟ್ಟೆ ನಮ್ ಬಾಸ್ ಫಿಲಂ ಬರ್ಲಿ. ಒಬ್ರಿಗೆ ಇವಾಗ ಬೀಜ ಕಟ್ ಮಾಡ್ತಾವ್ರೆ. ನನ್ಗಲ್ಲ, ನೀನ್ ಏನೇ ಹೇಳ್ಬೇಡ. ಬೀಜ ಕಟ್ ಮಾಡ್ತಾರೆ, ಕೋಬ್ರನ್ಗೆ ಇವಾಗ ಬೀಜ ಕಟ್ ಮಾಡ್ತಾವ್ರೆ ಕುರಿದು ಅಂತ ಹೇಳಿದ್ದು. ಬೇಕಾದ್ರೆ ಒಂದಷ್ಟು ಜನ ಅಲ್ಲಿ ನಮ್ಗೆ ಆಗ್ದವ್ರು ಬೇಕಾದ್ರೆ ಹಂಗೆ ಹಾಕ್ಬಿಡ್ತಾರೆ ಪಕ್ಕ. ಅರ್ಧ ಕೆಜಿ ಆಗುತ್ತೆ ನಿಂಗೆ. ನೀನ್ ತಿನ್ನಲ್ವಾ? ಸಣ್ಣ ಒಂದು ಬೇರೆಯವ್ರದ್ದು ಬೇಯಿಸಿ ಮುಗ್ಸವ್ರೆ. ಚಟ್ನಿ ಅಣ್ಣ ನೀವೇ ಪ್ರಿಪೇರ್ ಮಾಡೋದಲ್ವ ಅಣ್ಣ? ಉಪ್ಸಾರ್ ಖಾರ ಅಂತ ಮಾಡ್ತಾರಲ್ಲ ಹಂಗ್ ಮಾಡ್ತೀರಾ ಇಲ್ಲ ಬೇರೆ ಮಸಾಲೆ? ಕೆಳಗಡೆ ಕೆಂಡ ಕೋಲ್ ಬರುತ್ತಲ್ಲ, ಚಾರ್ಕೋಲ್ ಹಾಕ್ಬಿಟ್ಟು ಮೇಲ್ಗಡೆ ಫ್ಯಾನ್ ಇಟ್ಕೊಂಡು ಬೇಯಿಸೋದು ಚಾಕ್ನ. ಒಬ್ರ ಚಾಕ್ನ ಮಾಡೋದ್ ಕಲ್ತ್ಕೊಳ, ನಾವೊಂದ್ ಇಡುವ. ಯಾವ ಊರಣ್ಣ ನೀವು? ಇದು ನಮ್ದು ಸ್ವಂತ ಊರು ಮಂಡ್ಯ. ಎಲ್ಲಿಂಗ್ ಬಂದ್ರಿ ತಿನ್ನಕ್ಕೆ? ಇವಾಗ ಕನಕಪುರ ಹೋಯ್ತಾ ಇದೆ. ಕನಕಪುರ ಆಂಧ್ರ ಹೋಗ್ತೀವಿ, ಹಂಗೆ ತಿಂತ ಹೋಗೋಣ. ಇಲ್ಲಿ ತಿನ್ಕೋಬೇಕು ಅನ್ಕೊಂಡು. ಸರಿ ಸರಿ ಬ್ರೋ, ಆಯ್ತು, ಥ್ಯಾಂಕ್ ಯು. ಇರಿ ನಮ್ಮ ಮಮ್ಮಿ ಪೂಜೆಗೆಲ್ಲ ಮಾಡಿ 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 ಅವರು ಕೋಬ್ರಾ ನೋಡ್ಬೇಕಂತ. ಎತ್ತಿ ಎತ್ತಿ ಕೋಬ್ರಾ ಹುಷಾರಾಗಿ ಮಾತಾಡಿ, ಎದುರಿಸ್ಬಿಟ್ಟಿಯಾ ಒಬ್ಬರ ಇರ್ತಾರೆ. ಆಂಟಿ ಚೆನ್ನಾಗಿದ್ದೀರಾ? ಹೌದಾ, ಚೆನ್ನಾಗಿದ್ದೀನಿ ಆಂಟಿ. ನೀವು ನಿಮ್ ತಮ್ಮನ? ನಿಮ್ ತಮ್ಮ ಸೇಮ್ ನಿಮ್ ತರನೇ ಅವ್ರು ನೋಡಕ್ಕೆ. ಕಾಫಿ ಆಯ್ತಾ ಆಂಟಿ? ಹೌದಾ, ಇಲ್ಲಿ ಸಿಕ್ಕಿದ್ರು ಅಣ್ಣಾರ, ಇವಾಗ ಹೇಳಿದ್ರು ತಿನ್ನಕ್ ಬಂದವನೇಂಟಿ, ಚಾಕ್ನ ತಿಂತವನೆ. ನೋಡ್ತಾ ಇರಿ ಆಂಟಿ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್ ಅಣ್ಣ. ಒಬ್ರನ್ ಚಾಕ್ನ ತಿನ್ಸಕ್ ಬಂದಿದೀವಿ. ಊಟ ಮಾಡಿದ್ರ ನೀವು? ಹಾ ಚೆನ್ನಾಗಿದ್ದೀನಿ. ಹಾ ಸರಿ ಬ್ರೋ, ಆಯ್ತು. ಹಾ ಬರ ನಮ್ ಚಾಕಣ ಬೇಯಿಸ. ನಮ್ದಲ್ಲ ಅದು, ಅದೇ ನಮ್ದು ಬೇಯಿಸ್ತಾರ ಬಾ ಅಂದೆ. ಒಂದ್ ರೌಂಡ್ ಚಾಕಣ ಒಬ್ರದ್ ಬೇಯಿಸಾದ್ಮೇಲೆ ಫುಲ್ ಉಜ್ಬಿಟ್ಟು ಕ್ಲೀನ್ ಮಾಡ್ತಾರೆ ಬ್ರಷ್ ಅಲ್ಲಿ, ಆ ತವಾ ಇಟ್ಟಿರ್ತಾರಲ್ಲ ಅದನ್ನ. ಇವಾಗ ನೆಕ್ಸ್ಟ್ ಇನ್ನೊಂದ್ ರೌಂಡ್ ಕೋಬ್ರಂದು. ಕೋಬ್ರ ಕ್ಲೀನ್ ಆಗಿ ಬೇಯಿಸ್ಕೊ, ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಅಣ್ಣ ಕೊಡ್ತಾರೆ ಚೆನ್ನಾಗೆ. ಏನು ಏನ್ ಹಾಕಲು ಆಯಿಲ್ ಅಲ್ಲ ಕೊಬ್ರ, ಚರ್ಬಿ ಕೆಳಗಡೆ. ಇದ್ ನೋಡು ಕೊಬ್ರ ಹೆಂಗೆ ಎಂಡನೋ ಕೆಳಗಡೆ ಕೆಂಡ ಹಾಕ್ಬಿಟ್ಟು ಮೇಲ್ಗಡೆ ಬೇಯಿಸ್ತಾರೆ. ಕೈಮಾ ಕೊಬ್ರ ಇವಾಗ ಟೇಸ್ಟ್ ಅಷ್ಟೇ ಬ್ರೋ, ರಿವ್ಯೂ. ಇದು ಕೈಮಾ ಉಂಡೆ ಹಾಕ್ತಿರೋದು ಅಣ್ಣ. ಇಲ್ಲಿ ಸ್ಪೆಷಲ್ ಕೈಮಾ ವಡೆ ಸಿಗುತ್ತೆ. ಬೇರೆ ಕಡೆ ಕೈಮಾ ವಡೆನ ಕೊಬ್ರ ಎಣ್ಣೆಲಿ ಹಾಕ್ಬಿಟ್ಟು ಬೇಯಿಸ್ತಾರಲ್ಲ, ನಾವು ಎಲ್ಲಿ ರಾಮನಗರ ತಿಂದಿದ್ವಲ್ಲ. ಬಟ್ ಇಲ್ಲಿ ನೋಡಿ ತವಾ ಮೇಲೆ ಇದ್ರ ಮೇಲೆ ಬೇಯಿಸ್ತಾರೆ, ಚಾಕಣ ಇದ್ರ ಮೇಲೆ. ಅಣ್ಣ ಕೈಮಾ ವಡೆಗೆ ಏನೇನ್ ಹಾಕ್ತೀರಾ? ಮಟನ್ದು ಮಾಂಸನಾ? ಐಟಮ್ ಮನೆ ಹೋಮ್ ಮೇಡ್ ಐಟಮ್. ಮಟನ್ ಮಾಂಸ ಮತ್ತೆ ಹೋಮ್ ಮೇಡ್ ಐಟಮ್ಸ್. ಮಟನ್ ಕೈಮಾ ವಡೆ ರೆಡಿ ಆಗ್ತಾ ಇದೆ ಗೈಸ್. ಕಟ್ಲೆಟ್ ಮೈದಾ ಎಲ್ಲ ಹಾಕ್ತಾರೆ. ಕಟ್ಲೆಟ್ ಮೈದಾ ಟೇಸ್ಟಿಂಗ್ ಹೋಗ್ತಾರೆ. ಕೈಮಾ ವಡೆ ಬೇಗ ರೆಡಿ ಆಗುತ್ತೆ ಗೈಸ್, ಬೇಗನೆ ಬೇಯುತ್ತೆ. ಇಷ್ಟೇ ಅಲ್ವಾ ಅಣ್ಣ ನಮ್ಮವು? ಇದು ನಮ್ದೇನಾ? ಹಾ ಸರಿ ಗೈಸ್, ಅದು ಬೇರೆಯವ್ರದ್ದು. ಇವಾಗ ಆಗ್ತಿರೋದು ನಮ್ದು. ಅದ್ ನಮ್ದು ಅನ್ಕೋಬಿಟ್ಟೆ, ಇವು ನಮ್ದು. ಇಲ್ಲೋಡ, ನೆನ್ನೆ ತಾನೇ ಇದು. ಯಾರು ಸ್ನ್ಯಾಪ್ ಹಾಕವ್ರ? ಸ್ನ್ಯಾಪ್ ಇದು ಇನ್ಸ್ಟಾ. ಅದ್ ತಿಂತಿರೋದ್ ನೋಡಿ ಹೆಂಗ್ ತಿಂತಿದ್ಯಾ? ಶವರ್ಮನ ಖುಷಿನ್ ತಿಂತಿದ್ಯಾ?
ಒಟ್ಟಲ್ಲೇ ಎಲ್ಲ ಇದು ಸ್ನ್ಯಾಪ್ ಹಾಕಿ ಇದು ಹಾ ಅಮ್ಮನಿಗೆ ಏನಾದ್ರು ಟೆನ್ಷನ್ ಆಗಿರ್ಬೇಕು. ಇಲ್ಲ ಮಾಡ್ಲಿಲ್ಲ. ಕೇಳ್ತೀನಿ ಬಿಡು, ಇವತ್ತು ಫೋನ್ ಹಾಕ್ತೀನಿ. ಅಪರೂಪಕ್ಕೆ ಮೆತ್ತಗ್ ಇಲ್ಲ. ಮಾತಾಡ್ಬಿಟ್ಟು ಹೆಣ್ಣು ಮಾಡ್ಬಿಡ್ತಾವ ಕಾನ್ವರ್ಸೇಷನ್ ಗೈಸ್. ಏಕೆ? ಹಾ ಇಲ್ಲ ಬತ್ತಲ್ಲ. ಅಣ್ಣನ್ ನೋಡ್ತಾವ್ರೆ. ಇಲ್ಲ ಒಲಿಲ್ಲ. ಪೂರ ಈ ತರ ನಮ್ ಚನ್ನಪಣ್ಣದಲ್ಲಿ ಇದ್ದಾಗ ಅವಾಗೆಲ್ಲ ನಿಮ್ಮ ಅಮ್ಮನ ಜೊತೆ ಆರಾಮಾಗಿ ನೆತ್ತಿಗೆ ಮಾತಾಡ್ತೀಯ. ಹೋಟ್ಲಲ್ಲಿ ಕೂತಿದ್ದಾಗ, ಯಾವ್ದಾದ್ರು ಬೆಂಗಳೂರಲ್ಲಿ ಹೋಟ್ಲಲ್ಲಿ ಇದ್ದಾಗ ಒಂದ್ ನಿಮಿಷ ಅದೇನ್ ಗೊತ್ತಾ, ಅದು ಈ ತರ ಡೈಲಿ ಮಾತಾಡ್ರೆ ಕೂಲಾಗಿ ಮಾತಾಡ್ಬೋದು. ಒಂದೊಂದ್ ಟೈಮ್ ನಾನ್ ಯಾವ್ದೋ ಟೆನ್ಷನ್ ಇರ್ತೀನಿ, ಏನೇನೋ ಮಾತಾಡ್ಬಿಡ್ತಾರೆ ಟೆನ್ಷನ್ ನಿಮ್ಗೆ. ಅವಾಗ ನಾನು ಸುಮ್ನೆ ಹೋದ್ರೇನೆ ಅವಾಗ ಸುಮ್ನಾಗೋದು, ಇಲ್ಲಾಂದ್ರೆ ಸುಮ್ನೆ ಮಾತಾಡ್ತಾ ಇರ್ತವೆ. ಗೈಸ್ ನಮ್ದು ಕೈಮಾ ವಡೆ ರೆಡಿ ಆಯ್ತು. ಇನ್ನೇನು ನಮ್ದು ಚಾಕಣನು ಇವಾಗ ಬೇಯಿಸಕ್ಕೆ ಇಟ್ಕೊಂಡವ್ರು ತವ ಮೇಲೆ, ಇವಾಗ ಬೇಯಿಸ್ತಾರ ಅಣ್ಣ. ಕೈಮಾ ವಡೆ 4 ಇದೆ. ಒಬ್ರ 4 ಕೈಮಾ ವಡೆ ಮತ್ತೆ ಚಾಕಣ ಎಲ್ಲ ಸೇರಿ 500 ಗ್ರಾಮ್ ಒಟ್ಟಕ್ಕೆ ಸಾಕಾಗುತ್ತಾ? ನೀನು ಡೆವಿಲ್ ಫಿಲಮ್ ಟಿಕೆಟ್ ತೋರ್ಸ್ಬಿಟ್ಟು ಇಲ್ಲಿ ಫ್ರೀಯಾಗಿ ಚಾಕಣ ತಿಂದಿದ್ದಾ? ಇಲ್ಲ ಕಣೋ, ರೀಲ್ಸ್ ಎಲ್ಲ ನೋಡಿದ್ದ? ರೀಲ್ಸ್ ಬಂದಿತ್ತು. ಏನೋ ಫ್ರೀಯಾಗಿ ಚಾಕಣ ತಿನ್ಕೋಬಿಟ್ಟಿದ್ದೆ ಟಿಕೆಟ್ ತೋರ್ಸ್ಬಿಟ್ಟು ಅಂತ. ನಮ್ ಹುಡುಗರದೆಲ್ಲ ಸೇರ್ಸಿದ್ರೆ ಫ್ರೀಯಾಗಿ ಇನ್ನೂ 2 kg ತಿನ್ಕೊಂಡು ಹೋಗೋದೈತೆ ನಾವು. ಅದು ಫಸ್ಟ್ ಶೋಗೆ ಹೋಗಿದ್ದು 6 ಗಂಟೆಗೆ. ಬಿಡ್ತಾರ ಒಳಗೆಲ್ಲ ನಿನ್ನ? ಏನೋ ಹಿಂಗಂತ. ಕೋಬ್ರಂದು ಕೈಮಾ ವಡೆ ರೆಡಿ ಆಯ್ತು ಗೈಸ್. ಕೋಬ್ರ ಈಗ ಕೈಮಾ ವಡೆ ತಿಂತಾರೆ. ಕೈಮಾ ವಡೆ ಮೇಲ್ಗಡೆ ಸೈಡ್ಗೆ ಹಾಕಿಣ ಚಟ್ನಿ ಹಾಕ್ಬಿಟ್ಟು ಇವಾಗ ಚಟ್ನಿ ಹಾಕ್ಬಿಟ್ಟು ಕೊಡ್ತಾವ್ರೆ. ಕೈಮಾ ವಡೆ ತಿನ್ಬಿಟ್ಟು ಟೇಸ್ಟ್ ಮಾಡ್ತಾನೆ. ಸುಡ್ತೈತಾ ಹಂಗೆ ಐತೆ ಕೋಬ್ರ? ಇವಾಗ ಸ್ಯಾಟಿಸ್ಫೈ ಆದ್ಮೇಲೆ ಇಲ್ವಾ ಕೈಮಾ ವಡೆ ಬಗ್ಗೆ ಹೇಳ್ತಾನಿರಿ. ನಾನು ಮತ್ತೆ ಯಶವಂತ್ ತಿಂದಿದಾಗ ಕೈಮಾ ವಡೆ ನಮ್ಗೆ ಇಷ್ಟ ಆಗಿತ್ತು. ಕೋಬ್ರಂಗೆ ಇಷ್ಟ ಆಗುತ್ತಾ ಇಲ್ವಾ ನಾವು ಕೇಳೋಣ. ಈಗ ಹೆಂಗೈತೆ ಕೋಬ್ರ? ಎಕ್ಸ್ಪ್ಲೈನ್ ಮಾಡೋ. ನನ್ ಮಗ ಟೇಸ್ಟ್ ಹೇಳು ಅಂದ್ರೆ ಫುಲ್ ತಿನ್ನೋವರೆಗೂ ಹೇಳೋದೇ ಇಲ್ಲ. ಚೆನ್ನಾಗೈತಾ? ಅಣ್ಣ ಡಿ ಬಾಸ್ ಫ್ಯಾನು, ನೀನು ಡಿ ಬಾಸ್ ಫ್ಯಾನು ಅಂತ ಏನಾರು ಸುಮ್ನೆ ಇಲ್ಲ. ಚೆನ್ನಾಗೈತೆ. ಇಷ್ಟ ಆಯ್ತಾ? ಇದೇನ ಚೆನ್ನಾಗೈತೆ, ಅವ್ ನೋಡ್ಬೇಕು ಯಾವ ತರ ಐತೆ. ಇದೇನ ಚೆನ್ನಾಗೈತೆ. ನಾನು ಮತ್ತೆ ಯಶವಂತ್ ತಿಂದಿದಾಗ ಕೋಬ್ರ ನಮ್ಗೆ ಚಾಕಣ ಇಷ್ಟ ಆಯ್ತು. ಬಟ್ ಚಾಕಣಗಿಂತ ಜಾಸ್ತಿ ಕೈಮಾ ವಡೆನೇ ಇಷ್ಟ ಆಗಿರೋದು. ಇಲ್ಲೇ ತಿಂದಿದ್ದು ನಾವು. ನೀನ್ ತಿನ್ನಲ್ಲ? ಗೈಸ್ ನಮ್ಮ ಮನೇಲಿ ಇವತ್ತು ಪೂಜೆ ಮಾಡ್ತಾವ್ರ, ಅದಕ್ಕೆ ನಾನು ತಿಂತಿಲ್ಲ. ಇಲ್ಲ ಅಂದ್ರೆ ತಿಂತಿಲ್ಲ. ನನ್ಗೆ ಆಸೆ ಐತೈತೆ ಕೈಮಾ ವಡೆ ನೋಡ್ತಿರ್ ತಿನ್ಬೇಕು ಅಂತ, ಬಟ್ ತಿನ್ಲಿ. ಗೈಸ್ ಇವಾಗ ನಮ್ಮ ಮೇನ್ ಡಿಶ್ ಚಾಕಣನ ಬೇಯಿಸ್ತವ್ರೆ. ಗೈಸ್ ಚಾಕಣನ ಬೇಯಿಸೋ ಟೈಮಲ್ಲಿ ನೋಡಿ ಎಂತವ್ರಿಗೂ ತಿನ್ಬೇಕು ಅಂತ ಅನ್ಸುತ್ತೆ. ಬೇಯಿಸಾದ್ಮೇಲೆ ನೋಡಿದಾಗ ಜ್ಯೂಸಿಯಾಗಿ ಕಾಣಿಸುತ್ತಲ್ಲ ಅವಾಗ. ಒಬ್ರ ನೋಡಿ ಚೆನ್ನಾಗ್ ಕಾಣಿಸುತ್ತೆ ಬೇಯಿಸ್ಬೇಕಾರೆ ಚಾಕಣ ಬೆಳ್ಳು ವೈಟ್ಗೆ ಬೇಯಿಸ್ತಾ ನಿಂತರ ಅದು ಬೇಯಿಸೋ ಮುಂಚೆ ನಿಂತರ, ಬೇಯಿಸಾದ್ಮೇಲೆ ನಂತರ. ತಾನೆ? ನಿಜ ತಾನೆ? ಇವಾಗ ನಿಂತರ ಕನ್ವರ್ಟ್. ಮೊದ್ಲು ರಾಕೋ ಮುಂಚೆ ನಿಂತರ ಇತ್ತು, ಹೋಗ್ತಾ ನಂತರ ಕನ್ವರ್ಟ್ ಆಗುತ್ತೆ. ಅದು ಫುಲ್ ಜ್ಯೂಸಿ ಆಗೈತೆ ನೋಡಿ ಗೈಸ್ ಚಾಕಣ. ಮೇಲ್ಗಡೆ ಚರ್ಬಿ ಎಲ್ಲ ಇರುತ್ತಲ್ಲ, ಸೊ ಅವಾಗ ಹೀರ್ಕೊಳ್ಳುತ್ತೆ, ಅದ್ರಲ್ಲೇ ಬೇಯೋದು. ಚಾಕಣಗೆ ಕೊಬ್ಬರ ಏನಂದ್ರೆ ಎಣ್ಣೆ ಗಿಣ್ಣೆ ಏನೋ ಹಾಕಲ್ರು, ಚರ್ಬಿ ಹಾಕ್ಬಿಟ್ಟು ಬೇಯಿಸ್ತಾರೆ. ಚರ್ಬಿ ಹಾಕಿದ್ರೆ ಫೈರ್ ಜಾಸ್ತಿ ಆಗುತ್ತೆ. ಇದು ಸೆಕೆಂಡ್ ಟೈಮ್ ತಿಂತಾರದ್ ನಾವು. ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅವರು ಮಸಾಲೆ ಚಟ್ನಿ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಆ ಚಟ್ನಿನ ಹಾಕಿದ್ರು. ಚಟ್ನಿಲಿ ಬೇಯ್ತಾ ಇತ್ತು, ಪ್ಯಾನಲ್ಲಿ ಹಾಕ್ಬಿಟ್ಟು ಬೇಯಿಸ್ತವ್ರು. ಅವಾಗೆಲ್ಲ ಫಸ್ಟ್ ಹಿಂಗೆ ಅಲ್ಲಾಡ್ಸ್ಬಿಟ್ಟು ಇದ್ರಲ್ಲಿ ಬೇಯಿಸ್ತಾರೆ. ಅದೇ ಕಷ್ಟ ಅಲ್ವಾ? ಆದ್ರೆ ಇವಾಗ ಅದ್ರಲ್ಲಿ ಬಿಸಿ ಬೇಯಿಸೋ ಪಾಪ ಸುಸ್ತಾಗ್ಬಿಡೋದು ಅವ್ರಿಗೂ. ಹೌದು, ದಿನ ಬಗೆಲ್ ನಿಂತ್ಕೊಂಡ್ ಬೇಯಿಸೋದು ಅಷ್ಟು ಸುಲಭ ಅಲ್ಲ ಕೊಬ್ರ. ಚಾಕ್ನದು ಸಾಂಗ್ ಮಾಡ್ಬಿಡೋರಲ್ಲ. ಏನು ಸಾಂಗ್ ಐತಲ್ಲ ಚಾಕ್ನದು? ನಾನ್ ಕೇಳಿಲ್ವೇ. ವಿಜಯ್ ಸರ್ ಅದಲ್ವಾ ಫಿಲಮಲ್ಲಿ ಭೀಮಾ ನೋಡಿ, ಕಲಸಿ ಪಲ್ಯ ಚಾಕ್ನ 100 ರೂಪಾಯಿ ಫಿಕ್ಸ್. ನಾನು ಆ ಲಿರಿಕ್ಸ್ ಮಧುರಮ ಚಾಕಣ ಇದು ಲಿರಿಕ್ಸ್ ಹಾಕೋಬ್ರ. ಅದನ್ನ ಚನ್ನಪಟ್ಟಣ ಚಾಕಣ ಹುಡ್ದ ಹೊಡಿತೀನಿ ಫಿಕ್ಸ್, ಚನ್ನಪಟ್ಟಣ ಚಾಕಣ ಫಿಕ್ಸ್. ಚಟ್ನಿ ಇನ್ನೊಂದ್ಸಲ ಹಾಕಿದ್ರು, ಇನ್ನೇನ್ ರೆಡಿ ಆಯ್ತು ಚಾಕಣ. ನೋಡ್ಲಕ್ ಒಬ್ರ ಹೆಂಗ್ ಕಾಣಿಸ್ತೈತೆ?
ಹೆಂಗೆ ಗೊತ್ತೇನ ಅದು ಸಾಂಗ್ ನಮ್ ಚಾಕಣ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಹೌದು. ಚಾಕಣ ರೆಡಿ ಸಾಂಗ್ ಹೇಳ್ತೀನಿ ನೋಡು, ಅದು ಹೇಳು. ಕಲರ್ಸಿ ಒಳ್ಳೆ ಚಾಕ್ನ ಅಲ್ವಾ, ಇದು ಮದ್ದು ರಮ್ಮನ್ ಚಾಕ್ನ 100 ರೂಪಾಯಿ ಫಿಕ್ಸ್, ನೀನ್ ಕೊಡ್ತಾ ಹೊಡಿತೀನಿ ಫಿಕ್ಸ್ ಅಂತ. ಕೋಬ್ರಾ ಒಳ್ಳೆ ಸಿಂಗರ್ ಆಗ್ಬೋದಿತ್ತು ನೀನು, ಯೂಟ್ಯೂಬರ್ ಆಗ್ಬಿಟ್ಟಿದ್ಯಾ. ಚೆನ್ನಾಗಿ ಸಾಂಗ್ ಆಡ್ತೀಯ. ನಿಮ್ಮಷ್ಟೇ ನಾಡಕ್ ಬರಲ್ಲ ಗುರು. ಗೈಸ್ ಇವಾಗ ಒಂದ್ ಅಷ್ಟೊತ್ ಬೇಯಿಸಾದ್ಮೇಲೆ ಇವಾಗ ಚರ್ಬಿ ಹಾಕಿದ್ರು ನೋಡಿ ಮೇಲ್ಗಡೆ, ನಮ್ದು ಮುಂದೆ ಇದು ಚರ್ಬಿ ಹಾಕಿದಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕ್ಲೀನ್ ಆಗಿ ಬೇಯುತ್ತೆ. ಅದ್ ಹೆಂಗ್ ಹೇಳ್ತೀಯ? ಚರ್ಬಿ ಮೇಲ್ಗಡೆ ಹೀರ್ಕೊಳ್ತದೋ, ಚರ್ಬಿ ಹಾಕ್ಬಿಟ್ಟೆ ಬೇಯಿಸೋದು, ಎಣ್ಣೆ ಹಾಕಲ್ರಿ. ಕಾಯಲಾಕ ಕಾಲ, ಏನಣ್ಣ? ಕಾಯಲಾಕ ಕಾಲ. ಹಾ ಅದಕ್ಕೆ ಹಾಕಿದ್ರೆ ಏನಂದ್ರೆ ಬೆಂಕಿ ಎದ್ದು ಬಿಡುತ್ತೆ, ಹಾ ಏನಂದ್ರೆ ಕೆಣದಲ್ಲೇ ಬೇಯಬೇಕು. ಕೆಂಡಲೆ ಬೇಯ್ಬೇಕು, ಮತ್ತೆ ಚರ್ಬಿ ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ರೋಸ್ಟ್ ಕ್ಲೀನ್ ಆಗುತ್ತಲ್ವಣ್ಣ? ನೋಟ್ ಆಗುತ್ತೆ, ಹಾ ಮತ್ತೆ ಟೇಸ್ಟ್ ಬರುತ್ತೆ. ನೋಡಿ ಗೈಸ್, ಇನ್ನೊಂದ್ ಸ್ವಲ್ಪ ಚರ್ಬಿ ಹಾಕಿದ್ರು, ಚರ್ಬಿ ಹಾಕ್ಬಿಟ್ಟು ಚರ್ಬಿ ಹಾಕಿ ಬೇಯಿಸ್ತಾ ಇರ್ತಾರೆ. ನೋಡ್ಕೊಬ್ರ ಇವಾಗ ಚರ್ಬಿ ಒಂದ್ ಸ್ವಲ್ಪ ಹಾಕಿರೋದಕ್ಕೆ ಒಂಚೂರು ಫೈರ್ ತರ ಮೇಕ್ ಬರುತ್ತೆ ನೋಡು. ಆಗ್ಲೇ ಬಂತು, ವಿಡಿಯೋ ಆನ್ ಮಾಡಿದಾಗ ಬರ್ಲಿಲ್ಲ. ನೀನ್ ವಿಡಿಯೋ ಮಾಡ್ತೇನೆ ಅಂತಾನೆ ಬಂದಿಲ್ಲ, ಅದು ಎಗ್ರಕ್ಕೆ ಹೋಗಿದ್ದು. ಆದ್ರೂ ಸಕರ ಕಾಣಿಸ್ತಾ ಇದ್ ನೋಡಕ್ಕೆ. ಅಣ್ಣ ಖಾರ ಹಸಿ ಕಮ್ಮಿನೇ ಇರ್ಲಿ ಅಣ್ಣ. ಅದು ಹಾಕಿದ್ರು ಏನ್ ಖಾರ ಆಗಲ್ಲ ಕಣ. ಎಲ್ಲ ಯಾಕಪ್ಪ ನಾವು ತಿನ್ನಲ್ಲ ಖಾರನ. ನಮ್ಗೆ ಹೆಂಗ್ ಬೇಕಂಗ್ ಮಾಡಿಸ್ಕೋಬೋದು ಕೋಬ್ರಾ ಅದು. ಅದು ಇದು ಬೆಂಕಿ ಫೈರು ಹೊರ್ಟಾಯ್ತು. ಇನ್ನೊಂದ್ಸಲ ಆಗ್ತಾ ಇರೋ ನೋಡು, ಬಂತು ಅದ್ ನೋಡಿ, ಚರ್ಬಿಗೆ ಅದ್ ಗೊತ್ತಿರೋದು ಯಾವ ತರ ನೋಡಿ. ವಿಕಾಸ್ ಕೈ ಮಾಡ್ಕೊ ಅಲ್ಲಿ, ನೀನ್ ಮಡ್ಗು, ಕೈ ಮಾಡ್ಕೊ. ಬೆಂಕಿ ನೋಡು, ಆ ಕೋಲಲ್ಲಿ ಹೆಂಗ್ ಗೊತ್ತಾಯ್ತು. ಜಾಸ್ತಿ ಹೊತ್ತು ಬೇಯಿಸಿದಷ್ಟು ಚಾಕಣ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ಕಾಮಿಡಿ ಮಾಡ್ತಾನ, ಇದನ್ನೆಲ್ಲ ಮಾಡ್ಬಾರ್ದು. ಕಾಮಿಡಿ ಆಕ್ಟರ್ ಆಗಿ ಓದ್ಕೊಬ್ರ ನೀನು. ಇಲ್ಲ ವಿಲನ್ ಕ್ಯಾರೆಕ್ಟರ್, ವಿಲನ್ ವಿಲನ್ ಕ್ಯಾರೆಕ್ಟರ್ ಹೋಯ್ತೀನಿ. ವಿಲನ್ ಸೂಟ್ ಆಯ್ತಾನ, ನಾನು ಕಾಮಿಡಿಗೆಲ್ಲ ಆಗಲ್ಲ. ಇಂದ್ರೆ ವಿಲನ್ ಆಗಕ್ಕಾಗಲ್ಲ. ಇಂದ್ರ ಅಲ್ಲ, ಕರ್ಕೊಂಡ್ರಲ್ವ ಅಲ್ಲಿ ಗೊತ್ತಾಗೋದು ಫಿಲಮ್ಗೆ. ಏನ್ ಬ್ರಾ ಗೊತ್ತಾಗುತ್ತೆ ಆಕ್ಟಿಂಗ್ ಮಾಡೋದು ಹೆಂಗೆ ಅಂತ. ಆಕ್ಟ್ ಮಾಡು, ಆಕ್ಟ್ ಮಾಡೋದು. ಕೋಪ ಮಾಡ್ಕೋ, ನೀನ್ ಈಗ ಬಾ, ಯಾವ್ದಾರ ಮಾಡ್ಕೋ. ಕೋಪ ಎಲ್ಲ ಮಾಡ್ಕೊಳಕ್ ಬರಲ್ಲ ನಂಗೆ, ಬರೀ ಬೇಜಾರ್ ಮಾಡ್ಕೊಳಕ್ ಬರೋದು. ಮತ್ತೆ ಬೇಜಾರ್ ಮಾಡ್ಕೊಂಡು ವಿಲನ್ ಆಗ್ಬೋದಾ ಗೈಸ್? ಕೋಬ್ರಂದು ಚಾಕ್ನ ವಿಲನ್ ಅಂತ ಕರೆಯೋರು. ಒಬ್ರೊಂದೊಂದು 400 ಗ್ರಾಮ್ದು ಚಾಕ್ನ ರೆಡಿ ಆಗೈತೆ ಗೈಸ್. ಸಣ್ಣ ಎಲೆಗೆ ಹಾಕೊಡ್ತಾರೆ ಇವಾಗ. ಕೋಬ್ರಾ ತಿಂದು ಟೆಸ್ಟ್ ಮಾಡ್ತಾನೆ. ಒಬ್ರೊಂದು ಚಾಕ್ನ ಬಿಸಿ ಚಾಕ್ನ ರೆಡಿ ಆಗೈತೆ, ಆ ಕಡೆ ಹೋಗ್ಬಿಟ್ಟು ತಿನ್ಬಿಟ್ಟು ರಿವ್ಯೂ ಹೇಳ್ತಾನೆ ಬನ್ನಿ. ಬಿಸಿಲೇ ತಿನ್ಬೇಕು, ಆರೋದ್ಮೇಲೆ ಇದಾಗ್ಬಿಡುತ್ತೆ ಗೈಸ್. ಕೋಬ್ರಾ ಇವಾಗ ಕುರಿ ಚಾಕ್ನ ತಿಂತಾವನೆ, ತಿನ್ಲಿ ಇರಿ. ಎಲ್ಲ ಒಂದೊಂದ್ ತರ ಟೇಸ್ಟ್ ಬರ್ತವೆ, ಎಲ್ಲಾನು ತಿನ್ಬಿಟ್ಟು ನೋಡ್ಕೋಬ್ರ ಯಾವ್ದು ಇಷ್ಟ ಆಯ್ತು. ಇಷ್ಟ ಆಯ್ತಾ ಇಲ್ವಾ? ಬೆಂದಾಯ್ತಾ? ಚರ್ಬಿ ತರ ಆಯ್ತಲ್ಲ, ಹಾ ನಿಂದೈತೆ, ಇದು ಇಷ್ಟ ಆಯ್ತು. ಹಾ ಇನ್ನೊಂದು ಆಟ ಲಿವರ್ ಇದು ಗೊತ್ತಿಲ್ಲ. ಚರ್ಬಿ ತರ ಇರೋದು ಚೆನ್ನಾಗೈತಾ? ಗಟ್ಟಿ ಇರೋದು ಟೇಸ್ಟ್ ಬೇರೆ ತರ ಐತೆ. ಇಷ್ಟ ಆಗಿಲ್ಲ ಅದು. ಈ ಚಾಕಣದಲ್ಲೇನೆ ನಾವು ಕಿಡ್ನಿ, ಹಾರ್ಟು, ಬೀಜ ಎಲ್ಲಾನು ಹಾಕ್ಸಿರ್ತೀವಲ್ಲ, ಒಂದೊಂದ್ ಟೇಸ್ಟ್ ಬರುತ್ತೆ ಬೆಂದ್ಮೇಲೆ. ಚರ್ಬಿ ತರ ಸಾಫ್ಟ್ ಇರುತ್ತಲ್ಲ, ಅದು ಚೆನ್ನಾಗೈತೆ ಅಂತ ಹೇಳ್ತಾವ್ ಕೋಬ್ರಾ. ಯಾರು ಇದಕ್ಕಿಂತ ಅದೇ ಚೆನ್ನಾಗಿತ್ತು. ಅದು ಕೈಮಾ ವಡೆ ಚೆನ್ನಾಗಿತ್ತ? ಇದಕ್ಕಿಂತ ಅದು ಚೆನ್ನಾಗೈತೆ. ನಮ್ಗೂ ಅಷ್ಟೇ, ನಾನು ಎಷ್ಟು ಒಂದ್ ತಿಂದಿದ್ವಲ್ಲ ಅವಾಗ ನಮ್ಗೂನು ಚಾಕಣಗಿಂತ ಕೈಮಾ ವಡೆನೇ ಇಷ್ಟ ಆಗಿತ್ತು. ನಮಗೂ ಅದು ಇಷ್ಟ ಆಯ್ತು. ಓವರ್ ಆಲ್ ಟೇಸ್ಟ್ ಹೆಂಗ್ ಅನ್ಸ್ತೈತೆ ಕೋಬ್ರಾ ಇಷ್ಟು ಅರ್ಧ ತಿಂದಾದ್ಮೇಲೆ? ಒಂದ್ ಸ್ವಲ್ಪ ಖಾರ ಆಗೋಯ್ತು ನಂಗೆ. ಚಟ್ನಿ ಹಂಚ್ಕೋಬೇಡ, ಚಟ್ನಿ ಹಂಚ್ಕೊಳ್ದಾರೆ ಖಾರ ಅನ್ಸ್ತೈತಾ? ಒಬ್ರಿಗೆ ಚಿಕನ್ ಸರಿ ಏನ್ ಬ್ರೋ? ಕನಕಪುರ ಸೈಡ್ ಬಂದಿದೀವಿ, ಅಲ್ಲೂ ಒಂದ್ ಕಡೆ ಮೀನ್ ಸಿಗುತ್ತಲ್ಲ, ಇಲ್ಲಿ ಯಾವ್ದೋ ಕೆರೆ, ಅದು ಮರ್ತೋಗಿದ್ದೀನಿ ಹೆಸರು. ಇಷ್ಟು ಒಂದು ಊರೇ ಐತಲ್ಲ. ಕೋಬ್ರಾ ಜಾಸ್ತಿ ಖಾರ ತಿನ್ನಲ್ವಲ್ಲ, ಕೋಬ್ರನ್ ಖಾರ ಆಗ್ಬಿಟ್ಟೈತೆ ಅನ್ಸುತ್ತೆ, ಅದಕ್ಕೆ ಓಡೋಗ್ ನೀರ್ ಬಾಟ್ಲೆಲ್ಲ ಎತ್ಕೊ ಓಡ್ಬೋದ ಅಂತ. ಯಾಕೋ ಖಾರ ಐತೇನೆ ಕೋಬ್ರಾ? ಕೋಬ್ರಂಗ್ ಏನಿದ್ರು ಚಿಕನ್, ಮಟನ್, ಚಿಕನ್ ಪೀಸು, ಲೆಗ್ ಪೀಸು ಅಂತೇವ್ ಸರಿ. ಚಾಕಣ ಎಲ್ಲ ಪಾಪ ಕಷ್ಟ ಆಗುತ್ತೆ ಅವ್ನಿಗೆ ಪಾಪ ಗೈಸ್. ಕೋಬ್ರನ್ ನೋಡಿದ್ರೆ ಅಯ್ಯೋ ಅನ್ಸ್ತಾಯ್ತು. ಐಸ್ ಕ್ರೀಮ್ ತಿನ್ಸ್ಬಿಡ್ಬೇಕು ಪಾಪ, ಖಾರ ಆಗ್ಬಿಡೈತು ಅಂತ. ಹಾ ಏನ್ ಹೇಳೋ? ಇದೆಲ್ಲ ಡೈಲಿ ಯೂಸ್ ತಿಂತಾರಲ್ಲ ಅಂಕೋರು ಸರಿ. ಡೈಲಿ ಯೂಸ್ ಇದನ್ನೇ ತಿಂತಾ ಇರ್ತಾರಲ್ಲ, ಯಾವಾಗ್ಲೂ ತಿನ್ನೋರ್ಗೆ, ಯಾವಾಗ್ಲೂ ತಿನ್ನೋರು ಅಂಕೋರ್ಗೆ. ಗೈಸ್ ಕೋಬ್ರಾ ಚಾಕಣ ತಿಂದಿ ಮುಗಿಸ್ತಾ ಫುಲ್, ಇನ್ನು ಎರಡೆರಡು ಪೀಸ್ ಐತೆ. ಕೋಬ್ರಾ ಓವರ್ ಆಲ್ ಏನನ್ಸ್ತು ರಿವ್ಯೂ ಹೇಳ್ಬಿಡ. ನಂಗೆ ಇದಕ್ಕಿಂತ ಅದು ಇಷ್ಟ ಆಯ್ತು.
ನಿನಗೆ ಇದು ಏನೋ ಕೈಮಾ ವಡೆ ಸ್ಯಾಟಿಸ್ಫೈ ಆಯ್ತಾ? ಚಾಕ್ಣಗಿಂತ ಕೈಮಾ ವಡೆ ಸ್ಯಾಟಿಸ್ಫೈ ಆಯ್ತು. ಚಾಕ್ಣ ಬಗ್ಗೆ? ಚಾಕ್ನ ಚೆನ್ನಾಗಿತ್ತು. ಬಟ್ ಚಾಕ್ಣಗಿಂತ ಕೈಮಾ ವಡೆ ಚೆನ್ನಾಗಿತ್ತಾ? ಮಧ್ಯದಲ್ಲಿ ಒಂದ್ ಸ್ವಲ್ಪ ಖಾರ ಆಗೋಯ್ತು. ಒಬ್ರ ಖಾರ ತಿನ್ನಲ್ಲ, ಆಗೈತೆ ನಂಗೆ ಕಾಲ. ಕೈಮಾ ವಡೆ ಚೆನ್ನಾಗಾಯ್ತು. ಸರಿ, ಎಷ್ಟಾಯ್ತು ಕೇಳ್ಬಿಟ್ಟು ಪೇ ಮಾಡ್ಬಿಡೋಣ. ಪೇ ಮಾಡ್ಬಿಟ್ಟು ಹೊರಡೋಣ. ನಾನು ಡಿಪೇ ಮಾಡಿ ಫ್ಯಾನ್ಸ್ ಎಲ್ರು ಗೈಸ್ ಕಮೆಂಟ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಹಾಕಿ. ಡಿ ಬಾಸ್ ಫ್ಯಾನ್ಸ್ ಯಾರ್ಯಾರು ನೋಡ್ತೀರಾ ಎಲ್ರು. ಪ್ಲೀಸ್ ನಾವು 200 ರೂಪಾಯಿ ಪೇ ಮಾಡಿದ್ವಿ ನೋಡಿ, ಅಷ್ಟೆಲ್ಲ ತಿಂದ್ರು ಬರೀ 200 rupees ಅಷ್ಟೇ ಆಗಿದ್ದು ಚಾಕಣ. ಗೈಸ್ ಕೊನೆಗೂ ಗೋಬ್ರನ್ಗೆ ಚಾಕಣನ ತಿನ್ಸ್ತೆ. ಇವತ್ತಿನ ಚಾಕಣ ಚನ್ನಪಟ್ಟಣ ಕುರಿ ಚಾಕಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮಿಬ್ರನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.